ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀವೊಬ್ರು ಹೆಣ್ಣ ದೊಡ್ಡ ಮನುಷ್ಯರು ಅನ್ನಿಸ್ಕೊಂಡು ಇಂಥ ಕೀಳ್ಮಟ್ಟ ಕಿಳಿಯೋದ? ನಿಮ್ಮನ್ನ ನನ್ನ ಫ್ರೆಂಡ್ ತಾಯಿ ಅಂತ ನೋಡ್ಲಿಲ್ಲ, ನನ್ನ ಹೆತ್ತ ತಾಯಿ ಸಮಕ್ಕೆ ನೋಡಿದ್ದೆ. ಆದ್ರೆ ನೀವು ನಿಮ್ಗೇನಾದ್ರೂ ನನ್ ಮೇಲೆ ಅಷ್ಟೊಂದು ದ್ವೇಷ ಇದ್ದಿದ್ರೆ ಈ ತರ ಎಲ್ಲ ಮಾಡೋದ್ರ ಬದಲು ಒಂದೇ ಸಲ ನನ್ನ ಕತ್ತು ಹಿಸ್ಕಿ ಸಾಯಿಸ್ಬಿಡ್ಬೋದಿತ್ತಲ್ಲ. ಮನುಷ್ಯನ್ ಕೊಲ್ಲೋ ಪಾಪಕ್ಕಿಂತ ಮನಸ್ಸನ್ ಕೊಲ್ಲೋ ಪಾಪನೇ ದೊಡ್ಡದು ಅಂತ ಹೇಳ್ತಾರೆ. ವೈಭವನ್ನು ನಮ್ಮ ಮನೆಗ್ ಕರೆಸಿ ನನ್ ಮನ್ಸನ್ನ ಸಂಪೂರ್ಣವಾಗಿ ಕೊಂದು ಬಿಟ್ರಿ ನೀವು. ನಾನ್ ನಿಮಗೇನೇ ದ್ರೋಹ ಮಾಡಿದ್ದೆ? ಆ ವೈಭವನ್ನು ಹುಳ ನಮ್ಮ ಮನೆಗ್ ಬಂದಾಗಿಂದ ಇಲ್ಲಿವರೆಗೂ ನಾನು ನಮ್ಮ ಮನೆಯವರು ಎಷ್ಟು ನೋವು ಅನ್ಭವಿಸಿದೀವಿ ನಿಮಗ್ ಗೊತ್ತಾ? ನಿಮ್ಮನ್ ಸಾಯಿಸಿದ್ರು ಕೂಡ ನನ್ ಕೋಪ ಕಡಿಮೆ ಆಗಲ್ಲ. ಈ ಪ್ರಪಂಚದಲ್ಲೇ ನಾನು ತುಂಬಾ ತುಂಬಾ ಅತಿ ಹೆಚ್ಚಾಗಿ ನಂಬಿರೋ ನನ್ನ ಸ್ನೇಹಿತನ ತಾಯಿ ಅಂತ ನಿಮ್ಮನ್ನ ಸುಮ್ನೆ ಬಿಡ್ತಾ ಇದ್ದೀನಿ. ಎಲ್ಲೋ ಅಂದಿದ್ರೆ ಇಷ್ಟೊತ್ತಿಗೆ ನಿಮ್ಮನ್ನ ಇಲ್ಲೇ ಸಾಯಿಸಾಕ್ಬಿಡ್ತಿದ್ದೆ. ಆ ಫ್ರಾಡ್ ನಮ್ಮ ಮನೇಲಿ ಇದ್ದಿದ್ದು ಒಂದೊಂದು ದಿನಾನು ಎಂಥ ನರಕ ಅನುಭವಿಸಿದ್ದೀನಿ ಅಂತ ನನಗ್ ಮಾತ್ರ ಗೊತ್ತು. ನಡತೆಗೆಟ್ಟೋಳು ಅಂತ ಎಷ್ಟು ಅವಮಾನ ಮಾಡಿದ್ರು ಅಂತ ಗೊತ್ತಾ ನಿಮ್ಗೆ? ಇಲ್ಲ ಇಲ್ಲ, ನನಗಿಷ್ಟಕ್ಕೆ ಸಾಕಾಗ್ತಾ ಇಲ್ಲ. ನಾನು ನಿಮ್ಮನ್ನ ಸುಮ್ನೆ ಬಿಡಲ್ಲ, ಸುಮ್ನೆ ಬಿಡಲ್ಲ. ರಾಧಿಕಾ, ರಾಧಿಕಾ, ರಾಧಿಕಾ ಬಿಡು, ರಾಧಿಕಾ ಬಿಡು ಪ್ಲೀಸ್. ಇಲ್ಲ ರಾಧಿಕಾ, 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 ರಾಧಿಕಾ ಬಿಡು. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ರಾಧಿಕಾ. ರಾಧಿಕಾ, ನೀನ್ ದುಡ್ಡಿನ ಆಸೆಗೆ ಬಿದ್ದು ಎಲ್ಲಿ ನನ್ ಮಗನ್ ಬ್ರೈನ್ ವಾಶ್ ಮಾಡಿ ಮದುವೆನ ನಿಲ್ಲಿಸ್ಬಿಡ್ತೀಯೋ ಅಂತ ಇಂಥ ಮುಟ್ಟಾಳ್ ಕೆಲಸ ಮಾಡ್ಬಿಟ್ಟೆ. ನಾನ್ ಮಾಡಿದ ಪಾಪಕ್ಕೆ ಆ ದೇವ್ರು ಎಂತ ಶಿಕ್ಷೆ ಕೊಟ್ರು ಸಾಕಾಗಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ರಾಧಿಕಾ. ನಿನ್ ಕಾಲಿಗೆ ಬಿದ್ದು ಬೇಡ್ಕೋತಾ ಇದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾಟಕ ಮಾಡ್ಬಿಡಿ. ಕ್ಷಮಿಸೋ ಅಂತ ಕೆಲ್ಸನ ನೀವ್ ಮಾಡಿರೋದು. ನಿಮ್ಮನ್ ಹಾಗೆ ಬಿಟ್ರೆ ಆ ದೇವ್ರು ನನ್ನನ್ನ ಕ್ಷಮಿಸಲ್ಲ. ನಿಮಗೇನಾದ್ರೂ ಮಾಡ್ಲೇಬೇಕು ಅಂತ ನನ್ ಮನ್ಸು ಹೇಳ್ತಾ ಇದೆ. ರಾಧಿಕಾ, ರಾಧಿಕಾ, ಸರಿ ಹಾಗಾದ್ರೆ ನೀನೇ ನಿನ್ ಕೈಯಾರೆ ನನ್ನ ಸಾಯಿಸ್ಬಿಡು. ಸಾಯಿಸ್ಬಿಡು ರಾಧಿಕಾ, ಸಾಯಿಸ್ಬಿಡು, ಸಾಯಿಸ್ಬಿಡು, ನನ್ನ ಸಾಯಿಸ್ಬಿಡು. ರಾಧಿಕಾ, ನಿನ್ ಕೋಪ ಕಡಿಮೆ ಆಗಿಲ್ಲ ಅಂದ್ರೆ ನಿನ್ ಕೈಯಾರೆ ನನ್ನ ಸಾಯಿಸ್ಬಿಡು. ಆದ್ರೆ ಆ ವೈಭವನ್ನ ಹುಡುಗನ್ನ ನಾನೇ ಕಳಿಸಿದ್ದು ಅಂತ ಮಾತ್ರ ಯಾರಿಗೂ ಹೇಳ್ಬೇಡ ಪ್ಲೀಸ್, ಪ್ಲೀಸ್, ಪ್ಲೀಸ್ ರಾಧಿಕಾ. ನಿಲ್ಸ್ರಿ ನಿಮ್ ನಾಟಕನ. ನಿಮ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಇಲ್ಲ ರಾಧಿಕಾ, ನಾನ್ ನಾಟಕ ಮಾಡ್ತಿಲ್ಲ, ನನ್ನ ನಂಬು. ನಾನ್ ತಪ್ಪು ಮಾಡಿದ್ದೀನಿ ನಿಜ. ನೋಡು, ಇನ್ಯಾವತ್ತೂ ಇಂಥ ತಪ್ಪು ಮಾಡೋದಿಲ್ಲ. ಈ ವಿಷಯ ಏನಾದ್ರೂ ನನ್ ಮಗನ್ ಗೊತ್ತಾದ್ರೆ ನನ್ನ ಜೀವಂತವಾಗಿ ಉಳಿಸೋದಿಲ್ಲ. ಪ್ಲೀಸ್ ರಾಧಿಕಾ, ಅರ್ಥ ಮಾಡ್ಕೋ. ಚಿರು ಮತ್ತೆ ಅನಗನ ಮದ್ವೆ ಆಗ್ಲಿ, ಆಮೇಲೆ ನಾನ್ ಮಾತ್ರ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ.
ನಿಮ್ಮನ್ನ ಸೃಷ್ಟಿ ಮಾಡಿರೋ ದೇವ್ರು ಕೂಡ ನಿಮ್ಮನ್ನ ಕ್ಷಮಿಸಬಹುದು, ಆದ್ರೆ ನಾನ್ ಮಾತ್ರ ನಿಮ್ಮನ್ನ ಕ್ಷಮಿಸೋ ಮಾತೇ ಇಲ್ಲ. ನೆನ್ಪಿಟ್ಕೊಳ್ಳಿ. ರಾಧಿಕಾ, ರಾಧಿಕಾ, ಏನಾಯ್ತಮ್ಮ? ಯಾಕಿಲ್ ಬಂದು ನಿಂತ್ಕೊಂಡಿದ್ಯಾ? ಅಮ್ಮ, ಆ ವೈಭವನ್ನು ರಕ್ತ ಪಿಪಾಸುನ ನಮ್ಮನೆ ಕಳ್ಸಿ ನಮ್ ಸಂಸಾರನ ಹಾಳ್ ಮಾಡ್ಬೇಕು ಅನ್ಕೊಂಡಿದ್ದ ಆ ಗೋಮುಖ ವ್ಯಾಘ್ರನ ಈಗ ತಾನೇ ನೋಡ್ಕೊಂಡ್ ಬಂದೆ ಅಮ್ಮ. ಏನ್ ಹೇಳ್ತಿದ್ಯಾ ರಾಧಿಕಾ? ಯಾರು ಯಾರು ಅವನು? ಹೇಳ್ತೀನಮ್ಮ.